ಏನು ಹಂಗೆ ನೋಡ್ತಿದ್ಯಾ? ಇದೆಲ್ಲ ನಿನ್ನ ಫೇವ್ರೇಟು ಅಂತಾನೆ ಮಾಡಿರೋದು. ತಿಂಡಿ ಪೋತಿ, ಇದೆಲ್ಲ ನಿನಗೋಸ್ಕರ ಅಂತಾನೆ ಮಾಡಿರೋದು. ಇಷ್ಟಪಟ್ಟು ಖುಷಿಯಿಂದ ತಿನ್ನಲಿ ಅಂತ ಅಮ್ಮ, ಅಪ್ಪ, ಚಿಕ್ಕಪ್ಪ 3 ಜನ ಸೇರಿ ಇಷ್ಟೆಲ್ಲ ರೆಡಿ ಮಾಡಿರೋದು. ಓ ಸೋ ಸ್ವೀಟ್, ಥ್ಯಾಂಕ್ ಯು ಸೋ ಮಚ್. ದೊಡ್ಡಪ್ಪ ಮತ್ತೆ ಪೂರ್ಣಿಯತ್ಗೆಯಲ್ಲಿ? ಪೂರ್ಣಿನೂ ಅಪ್ಪನೂ ಸಂಜೆ ಪೇರೆಂಟ್ಸ್ ಹತ್ರ ಕೇಟ್ರಿಂಗ್ ವಿಷಯ ಮಾತಾಡಕ್ಕೆ ಹೋಗಿದ್ದಾರೆ. ಓ ಓಕೆ, ಬಟ್ ಇಷ್ಟೊಂದೆಲ್ಲ ಐಟಮ್ಸು ನನ್ನೊಬ್ಬಳಿಗೆ ಏನಕ್ಕೆ ಮಾಡಿದ್ದೀರಾ? ನಾನು ಯಾವತ್ತೂ ಈ ಮನೆಗೆ ಬರೋದೇ ಇಲ್ವಾ? ನೀನು ಈ ಮನೆಗೆ ಯಾವಾಗ ಬೇಕಾದರೂ ಬರ್ಬೋದು. ಇದು ನಿನ್ನ ಮನೆನೇ, ಆದ್ರೆ ಇನ್ನು ಮುಂದೆ ನೀನು ಹುಟ್ಟಿದ ಮನೆ ನಿನಗೆ ತವ್ರ ಮನೆ ಆಗಿರುತ್ತೆ. ನೀನು ಈ ಮನೆಗೆ ಮಹಾಲಕ್ಷ್ಮಿ ಇದ್ದಾಗೆ, ಅನ್ನಪೂರ್ಣೆ ಇದ್ದಾಗೆ. ನೀನಿಲ್ಲಿ ಇಷ್ಟಪಟ್ಟಿದ್ದನ್ನೆಲ್ಲ ಹೊಟ್ಟೆ ತುಂಬ ತಿಂದರೆ ತವ್ರ ಮನೆ ಹಸುವು ನೀಗತ್ತೆ ಅನ್ನೋದೊಂದು ನಂಬಿಕೆ. ಈ ನಂಬಿಕೆ ಒಂಥರ ಚೆನ್ನಾಗಿದೆ. ಇನ್ನು ಮುಂದೆ ನಾನು ಬಂದಾಗ್ಲೆಲ್ಲ ಇದೇ ಥರ ಮಾಡ್ಬಾರ್ಸಿ. ನೀನು ಇನ್ನು ಮುಂದೆ ಮನೆಗೆ ಬಂದಾಗಲೆಲ್ಲ ಹಬ್ಬದ ವಾತಾವರಣನೇ ಇರುತ್ತೆ. ಮನೆ ಮಗಳು ತವ್ರ ಮನೆಗೆ ಬಂದರೆ ಅದಕ್ಕಿಂತ ದೊಡ್ಡ ಹಬ್ಬ ಇನ್ಯಾವುದಿದೆ ಹೇಳು? ಸೂಪರ್ ಆಗಿದ್ರೆ. ಬಟ್ ಇದನ್ನೆಲ್ಲ ನೋಡ್ತಿದ್ರೆ ಫಸ್ಟ್ ಯಾವ್ದು ತಿನ್ಲಿ, ಲಾಸ್ಟ್ ಯಾವ್ದು ತಿನ್ಲಿ, ಜಾಸ್ತಿ ಯಾವ್ದು ತಿನ್ಲಿ, ಕಮ್ಮಿ ಯಾವ್ದು ತಿನ್ಲಿ ಅಂತಾನೆ ಗೊತ್ತಾಗ್ತಾ ಇಲ್ಲ. ಯಾವುದನ್ನಾದ್ರೂ ಮೊದಲು ತಿನ್ನೋ, ಯಾವುದನ್ನಾದ್ರೂ ಕೊನೆಯಲ್ಲಿ ತಿನ್ನೋ, ಆದರೆ ಎಲ್ಲ ನೀನೇ ತಿಂದು ಖಾಲಿ ಮಾಡಬೇಕು. ಇಷ್ಟೆಲ್ಲ ನಾನು ಒಬ್ಳೆ ಖಾಲಿ ಮಾಡ್ಬೇಕಾ? ನೋಡೋಣ, ಟ್ರೈ ಮಾಡ್ತೀನಿ. ಬಟ್ ಇದೆಲ್ಲ ಖಾಲಿ ಆಗೋದಕ್ಕಿಂತ ಮುಂಚೆ ನಾನು ಫೋಟೋ ತಗೊಂಡ್ಬಿಡ್ತೀನಿ. ಈಗಿನ ಕಾಲದ ಹೆಣ್ಮಕ್ಳು ತಾವು ತಿನ್ನೋದಕ್ಕಿಂತ ಮೊಬೈಲಿಗೆ ತಿನ್ಸೋದೇ ಜಾಸ್ತಿ. ಇದನ್ನೆಲ್ಲ ತಿನ್ನೋ ಸಂತೋಷಕ್ಕಿಂತ ಇಷ್ಟನ್ನೆಲ್ಲ ತಿಂತಾ ಇದ್ದೀನಿ ಅಂತ ಊರಿಗೆಲ್ಲ ಹೇಳ್ಕೊಳೋದಿದೆಯಲ್ಲ, ಆ ಸಂತೋಷನೇ ಜಾಸ್ತಿ. ಎಸ್, ನಾವೆಲ್ಲ ಹಾಗೇನೆ. ಬ್ರೋ, ಒಂದೇ ಒಂದು ಫೋಟೋ ತೆಗಿ ಪ್ಲೀಸ್. ಅದಕ್ಕೆ ಇದನ್ನೆಲ್ಲ ನೀವು ಅಣ್ಣ ಕಷ್ಟಪಟ್ಟು ಮಾಡಿದ್ದೀರಾ. ಮೊದಲನೇ ತುತ್ತನ್ನ ನೀವೇ ಕೈಯಾರ ಅವಳಿಗೆ ತಿನ್ನಿಸಿ. ಒಂದು ನಿಮಿಷ. ಇವಳ ಹೆತ್ತ ತಾಯಿ ನಾನು, ಇವಳಿಗೆ ತುತ್ತು ಕೊಟ್ಟವಳು ನಾನು. ಇವತ್ತು ಅಷ್ಟೇ, ಮೊದಲನೇ ತುತ್ತು ನಾನೇ ತಿನ್ನಿಸ್ಬೇಕಲ್ವಾ? ಅದೇ ಪದ್ಧತಿ ಅಲ್ವಾ? ಮೇಲಾಗಿ ತುಳಸಿಯವರು ಈ ಶಾಸ್ತ್ರಗಳನ್ನೆಲ್ಲ ಮಾಡ್ಬೋದೋ ಮಾಡಬಾರ್ದೋ ನಮಗೆ ಸರಿಯಾಗಿ ಗೊತ್ತಿಲ್ಲ. ತುಳಸಿಯವರು ಇದೆಲ್ಲದರಿಂದ ಸ್ವಲ್ಪ ದೂರ ಇರೋದೇ ಸರಿ ಅನಿಸ್ತಿದೆ. ಹೌದು, ಈಗ ನಾವು ಎಲ್ಲಿ ಹೋಗ್ತಾ ಇದ್ದೀವಿ? ಈಗ ನಾನು ನಿಮ್ಗೆ ಏನೂ ಹೇಳೋದಿಲ್ಲ, ಬೇಜಾರು ಮಾಡ್ಕೋಬೇಡಿ. ನಾ ಹೇಳಿದ್ರು ನಿಮಗೆ ಸದ್ಯಕ್ಕೆ ಏನೂ ಅರ್ಥ ಆಗೋದಿಲ್ಲ ಏನು. ಆಮೇಲೆ ಸಮಯ ಬಂದಾಗ ನಿಧಾನವಾಗಿ ನಾನೇ ನಿಮ್ಗೆಲ್ಲನೂ ಹೇಳ್ತೀನಿ. ಬನ್ನಿ ಬನ್ನಿ ಬನ್ನಿ. ತುಳಸಿ ಹೇಳಿ ಸ್ಮಶಾನ ಇದೆ ಅಲ್ವಾ? ಇಲ್ಲಿ ಸತ್ತ ಮೇಲೆ ಬರ್ತಾರೆ, ನಾವು ಈಗಲೇ ಬಂದ್ಬಿಟ್ಟಿದ್ದೀವಲ್ಲ. ಓ ಬಿಡ್ತು ನೀ ಬೇಗ ಬನ್ನಿ ನೀವು ಸುಮ್ಮನೆ.
ಏನಣ್ಣ ಏನು ನಿನ್ನ ಹೆಸರು? ಗೋವಿಂದಪ್ಪ ಅಂತ ಸರ್. ಗೋವಿಂದಪ್ಪ. ಗುಡ್ ಗುಡ್ ಗುಡ್. ಗೋವಿಂದಪ್ಪ, ನೀವು ಇವ್ರನ್ನ ಇಲ್ಲಿ ನೋಡಿದ್ದೀರಾ? ಇವರು ಅವಾಗ ಏನಾದ್ರು ಇಲ್ಲಿಗೆ ಬರ್ತಿರ್ತಾರಾ? ಇವ್ರ ಬಗ್ಗೆ ನೀವ್ಯಾಕೆ ವಿಚಾರಿಸ್ತಾ ಇದ್ದೀರಾ? ಅದು ಇದು ನೀವು ಪ್ರಶ್ನೆಗಳನ್ನ ಕೇಳದೇ ಇರೋದಕ್ಕೆ. ಇದು ನಾವು ಕೇಳಿದ ಪ್ರಶ್ನೆಗಳಿಗೆ ಅಷ್ಟೇ ಉತ್ತರ ಕೊಡೋಕ್ಕೆ. ಈಗ ಹೇಳು, ಇವ್ರು ಏನಾದರೂ ಆವಾಗ ಇಲ್ಲಿಗೆ ಬರ್ತಿರ್ತಾರಾ? ಇವ್ರು ಇಲ್ಲಿ ಬರ್ತಾರೆ. ಪಕ್ಕದಲ್ಲಿರೋರು ತೀರ್ಕೊಂಡಿದ್ದಾಗ ಇಲ್ಲೇ ಸಮಾಧಿ ಮಾಡಿರಬೇಕು. ಪ್ರತಿ ಅಮಾವಾಸ್ಯೆ ಕಳೆದ ಮೇಲೆ ಬಂದು ಇಲ್ಲೇ ಪೂಜೆ ಮಾಡಿಸ್ಕೊಂಡು ಹೋಗ್ತಾರೆ. ಹಾಗಾದರೆ ಇವರು ತುಂಬ ವರ್ಷದಿಂದ ಇಲ್ಲಿಗೆ ಬರ್ತಿದ್ದಾರೋ? ಹ್ಞೂ ಸರ್, ತುಂಬ ವರ್ಷದಿಂದ ಬರ್ತಾ ಇದ್ದಾರೆ. ಹಾಗಾದ್ರೆ ದತ್ತೂರೇ, ನೀವು ಶಾರ್ವರಿ ಅವ್ರ ಬಗ್ಗೆ ತಿಳ್ಕೊಳ್ಳೋಕೆ ಹೊರಟಿದ್ದೀರಾ? ಆದರೆ ನಾನು ನಿಮಗೆ ಹೇಳದ್ನಲ್ಲ, ಈಗಲೇ ನಾನು ನಿಮಗೇನು ಹೇಳೋದಿಲ್ಲ. ಹೇಗಿದ್ರು ನೀವು ನನ್ನ ಜೊತೆನಲ್ಲೇ ಇರ್ತಿರಲ್ಲ, ಹೋಗ್ತಾ ನಿಮಗೆ ಅರ್ಥ ಆಗತ್ತೆ. ಸುಮ್ಮನೆ ಇರಿ. ಇನ್ನೊಂದು ವಿಷಯ ಬೀಗ್ರೆ, ಈ ವಿಷಯ ನಿಮ್ಮ ನನ್ನ ಮಧ್ಯೆ ಬಿಟ್ಟು ಇನ್ಯಾರಿಗೂ ಗೊತ್ತಾಗಬಾರ್ದು. ಹಾಗಿದ್ರೆ ನಿನಗೆ ಇವ್ರ ಬಗ್ಗೆ ತುಂಬ ವಿಚಾರಗಳು ಗೊತ್ತಿದೆ ಅಂತಾಯ್ತು. ಇವರಿಬ್ರು ಯಾಕೆ ಈ ಸ್ಮಶಾನಕ್ಕೆ ಬಂದಿದ್ದಾರೆ? ಆ ಶಾರ್ವರಿ ನೋಡಿದ್ರೆ ಈ ತಾತ ಎಲ್ಲಿಗೆ ಹೋದ್ರು ಅವ್ರನ್ನ ಫಾಲೋ ಮಾಡ್ಕೊಂಡು ಹೋಗು ಅಂತಾಳೆ. ಇವ್ರು ನೋಡಿದ್ರೆ ಸ್ಮಶಾನಕ್ಕೆ ಬಂದಿದ್ದಾರೆ. ಅವಳು ಹೇಳಿದ್ದಕ್ಕೂ ಇಲ್ಲಿ ಆಗ್ತಿರೋದಕ್ಕೂ ಲಿಂಕೇ ಆಗ್ತಾ ಇಲ್ವೇ? ಅಲ್ಲಿ ನಿಂತ್ಕೊಂಡು ಅವ್ರು ಏನು ಮಾತಾಡ್ತಿರ್ಬೋದು? ಏನು ಕೇಳಿಸ್ತಾ ಇಲ್ಲ. ಅಲ್ಲ, ಈ ತಾತ ಸತ್ತ ಮೇಲೆ ತನ್ನನ್ನು ಈ ಜಾಗದಲ್ಲೇ ಹೂಳಬೇಕು ಅಂತ ಜಾಗ ಬುಕ್ ಮಾಡಕ್ ಬಂದಿದಾರ ಹೆಂಗೆ ಅಂತ ಹತ್ರ ಹೋಗಿ ಕೇಳಿಸ್ಕೊಳ್ಳ. ಬೇಡ ಜುಗ್ಗ, ಅಪ್ಪಿ ತಪ್ಪಿ ನೀನೇನಾರು ಅವ್ರ ಕಣ್ಣಿಗೆ ಬಿದ್ದರೆ ಇಲ್ಲೇ ಸಾಯಿಸಿ ಸ್ಮಶಾನದಲ್ಲೇ ಊದ್ಬಿಟ್ಟು ಹೋಗ್ಬಿಡ್ತಾರಷ್ಟೆ. ಬೇಡ, ಅಷ್ಟೊಂದು ರಿಸ್ಕ್ ತಗೊಳ್ಳೋ ಅವಶ್ಯಕತೆ ಏನಯ್ಯ ಇದೆ? ಆಗ್ಲಿ, ಅವ್ರು ಎಲ್ಲೆಲ್ಲ ಹೋಗ್ತಾರ ಅಲ್ಲೆಲ್ಲ ಹೋಗೋದು. ಮಾಡಕ್ ತಾನೆ ಬೇರೆ ಏನ್ ಕೆಲಸ ಇದೆ? ಶಾರ್ವರಿ, ನೀನು ಅನಾಥೇನಾ? ಹಾಗಂತ ಹೇಳ್ಕೊಂಡು ಆ ಮನೆಗೆ ಬಂದು ಸೇರ್ಕೊಂಡಿದ್ದೀಯಾ? ನಿನ್ನ ಜನ್ಮ ಜಾಲಾಡ್ತೀನಿ. ಸಮರ್, ನೀವೇ ಯಾವಾಗ ಬಂದ್ರಿ? ಬನ್ನಿ ಒಳಗೆ. ಸಿರಿ ಅವರೇ, ಸಂಧ್ಯಾ ಬನ್ನಿ ಒಳಗೆ. ಈ ಶಾಸ್ತ್ರಗಳನ್ನ ಅಮ್ಮ ಮಾಡಬಾರ್ದ? ಯಾಕೆ ಹಾಗೆ? ಹಾಗೇನಿಲ್ಲಪ್ಪ, ಗರ್ಭಿಣಿ ಹೆಂಗಸ್ರ ಕೈಯಲ್ಲಿ ಕೆಲವು ಶಾಸ್ತ್ರಗಳನ್ನು ಮಾಡಿಸ್ತಿರ್ಲಿಲ್ಲ. ಅದ್ರ ಹಿಂದಿರೋ ಉದ್ದೇಶನೇ ಬೇರೆ. ಗರ್ಭಿಣಿ ಹೆಂಗಸರು ಶಾಸ್ತ್ರದ ನೆಪದಲ್ಲಿ ಓಡಾಡಿ ಆಯಾಸ ಮಾಡ್ಕೋಬಾರ್ದು ಅನ್ನೋದಷ್ಟೇ. ಅದನ್ನೇ ಪದ್ಧತಿ ಅಂತ ಕರೆದ್ರು. ಈ ಥರದ್ದೆಲ್ಲ ಅದಕ್ಕೆ ಆರಾಮಾಗಿ ಮಾಡ್ಬೋದು. ಅದಕ್ಕೆ ನೀವು ತಿನ್ನಿಸಿ. ಶಾರ್ವರಿಗೆ ಕೆಲವೊಂದು ಅರ್ಥ ಆಗಲ್ಲ. ಚಿಕ್ಕಪ್ಪ, ಚಿಕ್ಕಮ್ಮನ ಮಾತಲ್ಲೂ ಅರ್ಥ ಇದೆ. ಹೆತ್ತ ತಾಯಿ ಅಲ್ವಾ, ಮೊದಲನೇ ತುತ್ತು ಅವರೇ ತಿನ್ನಿಸ್ಲಿ. ಅವ್ರಿಗೂ ಖುಷಿ, ನಮ್ಮೆಲ್ರಿಗೂ ಖುಷಿ. ಆದರೆ ಅವಳು ಮನುಷ್ಯತ್ವನೇ ಇಲ್ದಿರೋ ಮೃಗಾವಿ, ವಿಷಜಂತು.
ಅವಳ ಕೈಯಿಂದ ಏನು ತಿಂದರೂ ಅದು ವಿಷ ಆಗತ್ತೆ. ತಾಯಿ ಅನ್ನೋ ಕಾರಣಕ್ಕೆ ಇದನ್ನೆಲ್ಲ ಸಹಿಸ್ಕೋಬೇಕಾಗಿದೆ ಅಷ್ಟೆ. ಚಿಕ್ಕಪ್ಪ ಚಿಕ್ಕಮ್ಮ ನೀವಿಬ್ಬರು ಮೊದಲು ಅವಳಿಗೆ ತಿನ್ನಿಸ್ಬೇಕು. ಇಷ್ಟು ವರ್ಷ ನಾನು ಹಾಸಿಗೆಲಿ ಜೀವಂತ ಶವ ಆಗಿದ್ದಕ್ಕೆ ನಿನ್ನನ್ನು ನೋಡ್ಕೊಳಕ್ಕಾಗಲಿ ಪ್ರೀತಿ ಮಾಡೋದಕ್ಕಾಗಲಿ ಆಗಲಿಲ್ಲ ಮಗಳೇ. ನಿಮ್ಮ ಕೈಲಿ ಆ ಪ್ರೀತಿ ಕೊಡೋಕ್ಕಾಗಲಿಲ್ಲ ಅಂದರೆ ಏನು ಡ್ಯಾಡ್? ನಿಮ್ಮ ಜಾಗದಲ್ಲಿ ದೊಡ್ಡಪ್ಪ, ಅಭಿಬ್ರೋ ಎಲ್ಲ ನಿಂತು ಆ ಪ್ರೀತಿನ ಕೊಟ್ಟಿದ್ದಾರೆ. ನಿಜ ಮಗಳೇ, ನಾನಿಲ್ದಿದ್ರು ನಿಮ್ಮಮ್ಮ ಇಲ್ದಿದ್ರು ಈ ಮನೆಯವರೆಲ್ಲರೂ ನಿನ್ನನ್ನು ಚೆನ್ನಾಗಿ ನೋಡ್ಕೋತಾರೆ. ಚಿಕ್ಕಪ್ಪ ಏನಿದೆಲ್ಲ? ಯಾಕೆ ಹಾಗೆ ಮಾತಾಡ್ತಿದ್ದೀರಾ? ಈ ಟೈಮಲ್ಲಿ ಈ ರೀತಿ ಮಾತುಗಳೆಲ್ಲ ಬೇಕಾ? ನಾವೆಲ್ಲರೂ ಸಾಯೋವರೆಗೂ ಒಟ್ಟಿಗಿರಬೇಕು. ಎಲ್ಲರೂ ಸೇರಿನೇ ನಿಧಿನ ಚೆನ್ನಾಗಿ ನೋಡ್ಕೋಬೇಕು. ಯಾರು ಇರ್ತಾರೋ ಬಿಡ್ತಾರೋ, ನಿನ್ನ ಜೊತೆ ನಾನು ಯಾವಾಗಲೂ ಇರ್ತೀನಿ. ತವ್ರ ಮನೆ ಇರಲಿ ಗಂಡನ ಮನೆ ಇರಲಿ, ನೀನು ನೀನಾಗೇ ಇರು. ನಿಂತನನ ಬಿಟ್ಕೊಡ್ಬೇಡ, ಯಾರಿಗೂ ತಲೆ ಬಾಗ್ಬೇಡ. ನಿನ್ನ ನಗು ಯಾವಾಗಲೂ ನಿನ್ನ ಗಂಡನ ಮನೆಗೆ ತವ್ರ ಮನೆಗೆ ಬೆಳಕಾಗಿರ್ಬೇಕು. ಅಯ್ಯೋ, ಅದು ಹಾಗಲಕಾಯಿ ಗೊಜ್ಜು ಅಲ್ವಾ? ಅದು ಕಹಿ ಇರುತ್ತೆ. ಜೀವನ ಅಂದ್ರೇ ಹಾಗೆ, ಯಾವಾಗಲೂ ಸಿಹಿಯಾಗಿರಲ್ಲ, ಆಗಾಗ ಕಹಿನೂ ಇರುತ್ತೆ. ಅದನ್ನೆಲ್ಲ ಸ್ವೀಕರಿಸೋ ಶಕ್ತಿ ನಮಗಿರಬೇಕು. ಮುಂದೆ ಜೀವನದಲ್ಲಿ ಯಾವುದೇ ರೀತಿ ಕಹಿ ಘಟನೆ ಬಂದರೂ ಅದನ್ನು ಧೈರ್ಯವಾಗಿ ಎದುರಿಸಿ ವಾಸ್ತವನ ಅರ್ಥ ಮಾಡಿಕೊಂಡು ಬದುಕು ಬಂದ ಹಾಗೆ ಸ್ವೀಕಾರ ಮಾಡಬೇಕು. ಸರಿಯಾಗಿ ಹೇಳಿದ್ರಿ ಅದಕ್ಕೆ ನಿಧಿ. ಅದಕ್ಕೆ ಹೇಳಿದ ಮಾತನ್ನ ಸರಿಯಾಗಿ ನೆನಪಲ್ಲಿಟ್ಕೊ. ಅದೇನೇ ಸಂದರ್ಭ ಬರಲಿ, ಯಾರೇ ನಿನ್ನ ಜೊತೆಗಿರಲಿ, ಯಾರೇ ನಿನ್ನಿಂದ ದೂರ ಹೋಗಿ, ನಿನ್ನ ಧೈರ್ಯ, ಸ್ವಾಭಿಮಾನ, ಛಲ, ನಿನ್ನತನ, ನಿನ್ನ ನಗು ಯಾವತ್ತಿಗೂ ನಿನ್ನ ಜೊತೆಗಿರಲಿ. ಇಷ್ಟೊತ್ತು ದೊಡ್ಡವರೆಲ್ಲ ದೊಡ್ಡ ದೊಡ್ಡ ಮಾತುಗಳನ್ನ ಆಡ್ಬಿಟ್ರು. ನನಗಂತೂ ನೀನು ಚಿಕ್ಕ ಹುಡುಗಿ ಥರನೇ ಇದೆಯಾ. ನಾನು ಹೇಳೋದಿಷ್ಟೇ, ಸಿಕ್ತು ಅಂತ ಚೆನ್ನಾಗಿ ತಿಂದು ಮದುವೆ ಆದಮೇಲೆ ಗುಂಡಮ್ಮ ಆಗ್ಬೇಡ. ಸ್ವಲ್ಪ ಹೆಲ್ತ್ ಕಡೆಗೂ ಗಮನ ಕೊಡು. ಈ ಚಾಕ್ಲೇಟು, ಪಿಜ್ಜಾ, ಐಸ್ ಕ್ರೀಮ್, ಬರ್ಗರ್ ಎಲ್ಲ ತಿನ್ನೋದು ನಿಲ್ಸೋ. ಇನ್ನು ಮುಂದೆ ಈ ರೀತಿ ರುಚಿಯಾದ ಮನೆ ಊಟ ತಿನ್ನೋ ಅಭ್ಯಾಸ ಮಾಡ್ಕೊ. ಇವ್ರಿಗೆ ಸ್ವೀಟ್ಸ್ ಅಂದರೆ ತುಂಬ ಇಷ್ಟ ಅಲ್ವಾ? ಅದನ್ನೇ ತಿನ್ನಿಸ್ಲಿಲ್ವಲ್ಲ? ಹೌದಲ್ವಾ? ಮತ್ತೆ ತಿನ್ಸೋಣ ಬಾ. ಸೀರಿಯಸ್ ತಿನ್ಸೋಣ. ಇವಾಗ ಸೀರಿಯಸ್ ಆಗಿ ತಿನ್ಸೋಣ ಅಂದ್ರೆ ಓಕೆ. 3, 2, 1. ಈಗ ಎಷ್ಟು ದಿನ ಅವಳನ್ನ ಗೋಣಿಕೋತಿರೋ? ಇನ್ನು 2 ದಿನ ಅಷ್ಟೇ. ಅವಳು ಮದುವೆ ಆಗಿ ಗಂಡನ ಮನೆಗೆ ಹೋದ್ಮೇಲೆ
ನೀವೇ ಅವಳನ್ನ ಮಿಸ್ ಮಾಡ್ಕೋತೀರಾ? ಈ ಕೋತಿನ ಯಾರು ಮಿಸ್ ಮಾಡ್ಕೋತಾರೆ? ಇನ್ನು ಮುಂದೆ ಇವಳ ರೂಮು ನಮಗೆ ಗೇಮ್ ಆಡೋಕ್ಕಾಗತ್ತೆ ಅಲ್ವಾ ಬ್ರೋ? ಕರೆಕ್ಟಾಗಿ ಹೇಳಿದೆ. ಇನ್ಮೇಲೆ ನಮ್ಮನ್ನು ಯಾರೂ ಡಿಸ್ಟರ್ಬ್ ಮಾಡೋರು ಇರಲ್ಲ. ಅಣ್ಣ ಅದ್ಬೇಕು ಅಣ್ಣ ಇದ್ಬೇಕು ಅಂತ ಕೇಳೋರು ಇರಲ್ಲ. ನಮ್ಮ ಜೊತೆ ಜಗಳ ಮಾಡೋರು ಇರಲ್ಲ. ಅಲ್ಲ, ಈ ಮುದ್ಕಂಗೆ ಎಲ್ಲಿಂದ ಬರುತ್ತಪ್ಪ ಇಷ್ಟೊಂದು ಎನರ್ಜಿ? ಈ ವಯಸ್ಸಲ್ಲಿ ಹಿಂಗೆ ಬೀದಿ ಬೀದಿ ತಿರುಗ್ತಾ ಇದ್ದಾನಲ್ಲ. ಅಯ್ಯ, ನನಗಂತೂ ಕಾಲೆಲ್ಲ ನೋವು ಬಂದ್ಬಿಡ್ತು. ನಾನೇನಾದರೂ ಈ ಬಿಸಿಲಲ್ಲಿ ಈ ತಾತನಿಂದ ಹಿಂಗೆ ಬೀದಿ ಬೀದಿ ಸುತ್ತಾ ಇದ್ರೆ ಒಂದು ಪ್ರಜ್ಞೆ ತಪ್ಪಿ ಪ್ರಾಣ ಹೋಗ್ಬಿಡುತ್ತೆ. ಇಲ್ಲ ಬೆಳ್ಳಗಿರೋ ನಾನು ಸುಟ್ಟು ಕರ್ರಗಾಗ್ಬಿಡ್ತೀನಿ ಅಷ್ಟೆ. ಏನು ಮಾಡೋದು, ವಿಧಿ ಇಲ್ಲ. ಕ್ಷಮಿಸ್ಬಿಡಿ ಬಿಗ್ರೆ, ಪಾಪ ನಿಮ್ಮನ್ನು ನಡೆಸಿ ಸುಸ್ತು ಮಾಡಿಸ್ಬಿಟ್ಟಿದ್ದೀನಿ. ಆದರೆ ನಿಮ್ಮೊಬ್ಬರನ್ನೇ ಮನೆಯಲ್ಲಿ ಬಿಡೋದಕ್ಕೂ ಮನಸ್ಸಾಗಲಿಲ್ಲ, ಅದಕ್ಕೋಸ್ಕರ ಕರ್ಕೊಂಡು ಬಂದೆ. ಪರವಾಗಿಲ್ಲ, ನನಗೂ ವಾಕ್ ಆದಾಗ ಆಯಿತು. ಆದರೆ ಬಿಸಿಲು ಜಾಸ್ತಿ ಅಲ್ಲ, ಸ್ವಲ್ಪ ಸುಸ್ತಾಯ್ತು ಅಷ್ಟೆ. ಆದರೆ ನೀವು ಇಷ್ಟೆಲ್ಲ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದೀರಲ್ಲ, ನೋಡೋಕ್ಕೊಂಥರ ಮಜವಾಗಿದೆ. ನೀವು ಪೊಲೀಸ್ ಕೆಲಸನೋ ಪತ್ತೇದಾರಿ ಕೆಲಸನೋ ಮಾಡಬೇಕಾಗಿತ್ತು. ಆದರೆ ನೀವು ಹೆಣೆದಿರೋ ಈ ಬಲೆಯಲ್ಲಿ ತಪ್ಪು ಮಾಡಿದವರು ಸಿಕ್ಕಾಕೋತಾರೆ. ಸಿಕ್ಕಾಕೊಳ್ದಿದ್ರೆ ಬಿಡೋರು ಯಾರು? ಬಿಗ್ರೆ, ನೀವು ಒಂದು ನಿಮಿಷ ಇಲ್ಲೇ ಕೂತೀರಿ, ನಾ ಒಳಗೆ ಹೋಗಿ ಮಾತಾಡ್ಸ್ಕೊಂಡು ಬರ್ತೀನಿ. ಬೇಡ, ನಾನು ಬರ್ತೀನಿ. ಬನ್ನಿ. ಚೆನ್ನಾಗಿ ಕೇಳಿದ್ರಿ. ರೈಲ್ ಒಳಗಡೆ ನಿಂತ್ಕೊಂಡು ರೈಲ್ವೆ ಹಳಿ ಎಲ್ಲಿದೆ ಅಂತ ಹುಡುಕ್ತಾ ಇದ್ದೀರಲ್ಲ. ನಾನೇ ನರಸಿಂಹಮೂರ್ತಿ. ಏನಾಗಬೇಕಿತ್ತು? ಯಾರು ತಾವು? ತಮಗೆ ಮಾಧವ ಅನ್ನೋರ ಪರಿಚಯ ಇರಬೇಕಲ್ವ? ಹಾಂ, ತುಂಬ ಚೆನ್ನಾಗಿ ಗೊತ್ತು. ತುಂಬ ಹಳೆ ಪರಿಚಯ. ಆ ಮಾಧವ ನನಗೆ ಅಳಿಯ ಆಗಬೇಕು. ಅರೆ, ಮಾಧವನ ಮಾವನ ನೀವು? ಮಾಧವ ಈ ಕಾಲೇಜ್ಗೆ ಬೆಸ್ಟ್ ಸ್ಟೂಡೆಂಟ್. ಒಂದು ಕಾಲದಲ್ಲಿ ಇಡೀ ಕಾಲೇಜ್ ಅವನ್ನ ಹಾಡಿ ಹೊಗಳ್ತಾ ಇತ್ತು. ಈಗಲೂ ಅಷ್ಟೇ ಒಳ್ಳೆ ಹೆಸರು, ಅಂತಸ್ತು, ಕೀರ್ತಿ ಸಂಪಾದನೆ ಮಾಡಿ ಚೆನ್ನಾಗಿದ್ದಾನೆ. ನಿಮಗೆ ಭೇಟಿಯಾಗಿದ್ದು ಬಹಳ ಸಂತೋಷ ಆಯಿತು. ಬನ್ನಿ, ಆಫೀಸ್ ಒಳಗಡೆ ಕೂತ್ ಮಾತಾಡೋಣ. ಬೇಡ, ಒಂದು 2 ನಿಮಿಷ ಅಷ್ಟೇ ಇಲ್ಲೇ ಮಾತಾಡೋಣ, ಆಗ್ಬೋದಲ್ವಾ? ಆಯ್ತು, ಹೇಳಿ, ಏನು ವಿಷಯ? ಇದು